ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತ ಬ್ಲಾಗ್. ನೋಡ್ರಿ, ಈಗ ಆಲ್ಮೋಸ್ಟ್ ಎಲ್ಲ ಕತ್ಲಾಗೈತಿ. ನಾವೆಲ್ಲರೂ ರೆಡಿ ಆಗೇವಿ. ಇವತ್ತು ಸ್ಯಾಟರ್ಡೇ ಐತಿ. ಏನು ವುಮೆನ್ಸ್ ಡೇ ಇತ್ತಲ್ಲ, ಅವತ್ತಿನ ದಿನ ಸಾಯಂಕಾಲ ಇದು. ಸೊ ಇವತ್ತು ಸ್ಯಾಟರ್ಡೇ ಇದ್ದಿದ್ದಕ್ಕೆ ಭಾಳ ದಿನ ಆಯಿತು ನುಗ್ಗಿಕೇರಿ ಹನುಮಪ್ಪಗೆ ಹೋಗಿಲ್ಲ ಆಗೈತಿ. ಸೊ ಇವತ್ತು ಸ್ವಲ್ಪ ಇವ್ರ ಪಪ್ಪಂದು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಫ್ರೀ ಇದ್ದರು. ಹೋಗಿ ಬರೋಣ ಅಂತಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಕ್ಕೆ ರೆಡಿ ಆಗೇವಿ. ಅಷ್ಟು ಅರ್ಜೆಂಟಾಗಿ ಪ್ಲ್ಯಾನ್ ಮಾಡಿದ್ರು ಹತ್ತತ್ರ 7 ಗಂಟೆಗೆ ಬಂದು ಆತತ್ತದು. ವಾಪಸ್ ಮನೆಗೆ ಬಂದೆಲ್ಲ ಫ್ರೆಶ್ ಅಪ್ ಆಗಿ ಹೋಗ್ಬೇಕಂದ್ರೆ ಇರಲಿ, ಏನು ಪರವಾಗಿಲ್ಲ, ಹೋಗಿ ಬರೋಣಂತ. ನುಗ್ಗಿಕೇರಿ ಹನುಮಪ್ಪ ಯಾವ ರೀತಿ ಅದಾರ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ, ಬರ್ರಿ. ನೋಡ್ರಿ ಸ್ನೇಹಿತರೆ, ನೀವೆಲ್ಲರೂ ಕನ್ಫ್ಯೂಸ್ ಆಗತ್ತೀರಿ ಅಂತಂದು ಅನ್ಕೋತೀನಿ. ನುಗ್ಗಿಕೇರಿ ಹನುಮಪ್ಪಗೆ ಕರ್ಕೊಂಡು ಹೋಗ್ತಾ ಅಂತಂದು ಹೇಳಿ ಇಲ್ಲೇನಪ್ಪ ಎಲ್ಲೋ ಕರ್ಕೊಂಡು ಹೊಂಟಾಳ ಅಂತಂದು ಅನ್ಕೋಬೇಡ್ರಿ. ಆನ್ ದಿ ವೇ ನಾವು ಶ್ರೀರಾಮ್ ನಗರಕ್ಕೆ ಹೊಂಟೇವಿ. ಯಾಕಪ್ಪ ಅಂದ್ರೆ ಮೊನ್ನೆ ಏನು ಜಾತ್ರೆ ಆಯ್ತಲ್ಲ, ಅವತ್ತಿನ ದಿನ ಪೂಜಾರ ಮನೆತನಗೆ ಪೂಜಾಕ್ಕೆ ಬಂದಿರ್ತಂಥ ಕಾಯಿ ಅಕ್ಕಿ ಏನಿರ್ತೈತಿ ದೇವ್ರ ಪ್ರಸಾದ ಅದನ್ನೆಲ್ಲ ಹಂಚಿರ್ತಾರೆ. ಸೊ ನಮ್ಮ ಪಾಲಿದು ಏನಿರ್ತೈತಿ ಅಂದ್ರೆ ಪೂಜಾರಿ ನಮ್ಮದು ಪಾಲಿ ಏನಿರ್ತೈತಿ ಅದನ್ನು ತಗೊಂಡು ಬಂದಾರ ನಮ್ಮ ಅತ್ತೆಯವರು ಮನೆ ಬರೋ ಮುಂದೆ. ಸೊ ಫೋನ್ ಮಾಡಿದ್ರು, ಬಂದು ಒಯ್ಯಿರಿ ಅಂತ. ಇನ್ನು ದೇವಿ ಪ್ರಸಾದ ಬಿಟ್ಟರೆ ತಪ್ಪಾಗ್ತೈತಿ ಅಂದ್ಕೊಂಡು ಆನ್ ದಿ ವೇ ಇದನ್ನೂ ಒಂದು ಕೆಲಸ ಮುಗಿಸ್ಕೊಂಡು ಹೋದ್ರೆ ಆಯಿತು ಅಂತ ನಾವು ಶ್ರೀರಾಮ್ ನಗರಕ್ಕೆ ಬಂದೇವಿ. ನೋಡ್ರಿ, ಶ್ರೀರಾಮ್ ನಗರದಾಗ ಯಾರು ಇರ್ತಾರ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ನಮ್ಮ ಮಾವನವರ 2ನೇ ತಮ್ಮ, ಹೌದು, ನಮ್ಮ ಮಾವನವರ 2ನೇ ತಮ್ಮಾರ ಮನೆ ಶ್ರೀರಾಮ್ ನಗರ ಒಳಗೆ ಐತ್ರಿ. ಬರ್ರಿ ತೋರಿಸ್ತೀವಿ ನಿಮ್ಗೆ ಮನೀನ. ಲಾಸ್ಟ್ ಟೈಮ್ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ಅವಾಗ ತೋರ್ಸೇನಿ ನಾನು. ಸೊ ಇವತ್ತು ಮತ್ತೆ ತೋರ್ಸಾಕತ್ತೀನಿ. ನೋಡ್ರಿ ಈ ಕಡೆ ಎಲ್ಲ ವ್ಯೂ ಹೆಂಗಿರ್ತೈತಿ ಅಂತಂದ್ರೆ ಫುಲ್ ಗುಡ್ಡದ ಒಳಗೆ ಐತಿ ನೋಡ್ರಿ ಶ್ರೀರಾಮ್ ನಗರ್. ಮಸ್ತ್ ವ್ಯೂ ಕಾಣ್ತೈತಿ ಇಲ್ಲಿ. ಅಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ, ಅಲ್ಲೇ ನಾನು ಪಪ್ಪ ಹೋಗಿದ್ವಿ ಒಮ್ಮೆ. ಅಪ್ಪ ಹೌದಿಲ್ಲ, ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದಿಲ್ಲ ಮತ್ತೆ.
ಅಜ್ಜ ಮಾತಾಡ್ಸಲ್ಲ ಆರಾಮದಿರಿ ಅಜ್ಜ ವಿಡಿಯೋ ಮಾಡತ್ತಾರ ತಡಿವಾ ಅವ್ರು ವಿಡಿಯೋ ಮಾಡತ್ತಾರ ಅಜ್ಜ ಹಾಯ್ ಫ್ರೆಂಡ್ಸ್ ಬರ್ರಿ ಮನೆಗೆ ಬಂದಿರಿ ಹೋಗ್ ಬಂದ್ರಿ ಅಲ್ಲಿ ದವಾಖಾನಿಗ್ರಿ ಅಲ್ಲಿ ನೋಡಿ ಆಂಟಿ ಮನ್ಯಾಗ ಈ ಬೈಕಿ ಬದ ಗಂಗು ಈ ಸ್ವಲ್ಪ ಜಾಗ ಅಭ್ಯಾಸ ನಡೆಯಲಿ ಮಾಡಿ ಡಿಸ್ಟರ್ಬ್ ಮಾಡೋದಿಲ್ಲ ಎಕ್ಸಾಮ್ ಮಾಡ್ತಾರೆ ಈಗ ಬೇಡ ಚಾ ಇನ್ನು ಬೇರೆ ಬರಸ್ ಇನ್ನೊಂದು ನೋಡಿದ್ರಲ್ಲ ಸ್ನೇಹಿತರೆ, ನುಗ್ಗಿಕೇರಿ ಹನುಮಪ್ಪನ ದರ್ಶನಕ್ಕೆ ಹೋಗ್ಬೇಕಂತ ಹೋದ್ವಿ ಖರೆ, ಬಟ್ ಅವತ್ತು ದರ್ಶನ ಮಾಡೋಕೆ ಆಗಲಿಲ್ಲ ನಮ್ಗೆ. ಇಲ್ಲೇ ಶ್ರೀರಾಮನಗರ ಬಿಡೋದು ನಮ್ಗೆ ಹತ್ತತ್ರ 9 ಗಂಟೆ ಆಯಿತು. ಮತ್ತು ನಮ್ಮ ಅತ್ತಿ ಹೇಳಾಕತ್ರ ಬೇಡವಾ ಹೋಗಬೇಡ್ರಿ ಲೇಟ್ ಆಗೈತಿ, ಇಲ್ಲೇ ತೇಜಸ್ವಿ ನಗರ ಹನುಮಪ್ಪ ಕೈ ಮುಗಿದು ಮನೆಗೆ ಹೋಗ್ರಿ ಹಂಗೆ ಅಂತ. ಇನ್ನು ಇಲ್ಲೇ ಭಾಳ ಚಲೋ ಟೈಮ್ ಸ್ಪೆಂಡ್ ಮಾಡಿದ್ದೇವೆ, ಬಟ್ ಅಲ್ಲಿ ವೀಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ ನನಗೆ. ಮಕ್ಕಳ ಜೊತೆ ಫುಲ್ ನಾವು ಖುಷಿಯಾಗಿ ಮಜಾ ಮಾಡಾಕತ್ವಿ, ಹಿಂಗಾಗಿ ನನಗೆ ಅದು ವೀಡಿಯೋ ಕಡೆ ಲಕ್ಷ್ಯನೇ ಹೋಗಲಿಲ್ಲ. ಭಾಳ ಕ್ಲಿಪ್ಪಿಂಗ್ಸ್ ಮಿಸ್ ಆದ್ವು ಅಂತ ಅನ್ಕೋತೀನಿ. ಈಗ ಪ್ರಸಾದ ಡಿವೈಡ್ ಮಾಡೋದಾಗಿರ್ಬೋದು, ನಮ್ಮ ಬೇಬಿ ಆಂಟಿ ಮನೆಗೆ ಹೋಗಿದ್ದಾಗಿರ್ಬೋದು, ಮತ್ತು ಅಲ್ಲಿ ಬರೋ ಮುಂದೆ ಊಟ ಮಾಡಿದ್ವಿ ನಾವೆಲ್ಲರೂ ಅತ್ತಿ ಮನೆಯೊಳಗೆ, ಅಲ್ಲಿ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು. ಮತ್ತು ನೀವು ನಮ್ಮ ಅತ್ತಿನ ನೋಡಲಿಲ್ಲ ನನ್ನ ವ್ಲಾಗ್ ಒಳಗೆ, ಅವ್ರದ್ದು ಮಿಸ್ಸಿಂಗ್ ಮಾತು ಈ ಥರ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆದವು. ಸೊ ಯಾರು ಏನೂ ಅನ್ಕೋಬೇಡ್ರಿ, ನೆಕ್ಸ್ಟ್ ಟೈಮ್ ಇನ್ನೊಂದು ದಿನ ಮತ್ತೆ ಒಂದು ವ್ಲಾಗ್ನೊಂದಿಗೆ ಎಲ್ಲರೂ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಶ್ರೀರಾಮನಗರ ಒಳಗಿರುವಂಥದ್ದು ನಮ್ಮ ಮಾವನವರ 2ನೇ ತಮ್ಮಾರ್ರಿ, ಅವ್ರು ಇದಾರ. ಮತ್ತು ಅವರಿಬ್ಬರು ಹೆಣ್ಮಕ್ಳು ಅಲ್ಲೇ ಅವ್ರವ್ರ ಸಪ್ರೇಟ್ ಮನೆಯೊಳಗೆ ಅದಾರ ನೋಡ್ರಿ. ಇವ್ರು ಏನದಾರಲ್ಲ ನಮ್ಮ ಪದ್ಮ ಆಂಟಿ ದೊಡ್ಡ ಆಂಟಿ, ಇನ್ನೊಬ್ಬರು ಬೇಬಿ ಆಂಟಿ ಅಂತಂದದಾರ. ಆಲ್ಮೋಸ್ಟ್ ನನ್ನ ಬ್ಲಾಗ್ ಒಳಗೆ ನೋಡಿರಿ ನೀವು. ಅವರು ಸಣ್ಣ ಆಂಟಿ, ಅವ್ರ ಮನೆ ಬೇರೆ ಇವ್ರ ಮನೆ ಬೇರೆ, ಮತ್ತು ನಮ್ಮ ಮಾವನವ್ರ ಮನೆ ಬೇರೆ. ಹಿಂಗೆ 3 ಮನೆಗಳಾದವು. ಸೊ ಹೋಗೋದ್ರಾಗ ಅಡ್ಡಾಡೋದ್ರಾಗ ನಮಗೆ ಟೈಮ್ ಆಗಿಬಿಡ್ತು. ಮತ್ತು ಹಗಲೆಲ್ಲ ಹೋಗಂಗಿಲ್ಲ, ಭಾಳ ದಿನದ ಮೇಲೆ ಹೋಗಿರ್ತೀವಿ, ನಮಗೂ ಅಲ್ಲಿಂದ ಬಿಟ್ಟು ಜಲ್ದಿ ಹೇಳಕ್ಕೆ ಮನಸ್ಸೇ ಆಗಲಿಲ್ಲ ಅನ್ಕೋಬೋದು. ಮಕ್ಕಳ ಜೊತೆ ಎಲ್ಲ ಸಿಕ್ಕಾಪಟ್ಟೆ ಮಸ್ತ್ ಮಜಾ ಮಾಡಿದ್ವಿ. ಇನ್ನು ಇಷ್ಟೆಲ್ಲ ಮುಗಿಸಿ ವಾಪಸ್ ಮನೆಗೆ ಹೋಗೋದಂತ ಆ ಮನೆಗೆ ಹೋದ್ರೆ ಅಲ್ಲೇ ನಮ್ಮ ಅತ್ತಿ ಬಿಡಲಿಲ್ಲ. ಬಿಸಿ ರೊಟ್ಟಿ ಮಾಡೈತಿ, ಊಟ ಮಾಡಿನ ಹೋಗ್ರಿ ನೀವು ಅಂತಂದು ಊಟ ಹಚ್ಕೊಂಡು ಬಂದುಬಿಟ್ರೆ. ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆತು ಅನ್ಕೋತೀನಿ, ಭಾಳ ಬೇಜಾರಾತು ನೋಡ್ರಿ. ಅದ ಟೈಮ್ನಾಗ ನಮಗೆ ಅದು ಲಕ್ಷ್ಯನೇ ಬರಲಿಲ್ಲ. ಇರಲಿ, ಮತ್ತು ಯಾವಾಗಾರ ಆ್ಯಡ್ ಮಾಡ್ಕೋತೀನಿ. ಈ ರೀತಿಯಾಗಿ ಅವತ್ತಿನ ದಿನ ನಮ್ದು ಅಲ್ಲೇ ಕಳೀತು ನೋಡ್ರಿ. ಹತ್ತತ್ರ ನಾವು ಮನೆಗೆ ಬಂದು ಮುಟ್ಬೇಕಾದ್ರೆ 10 ಗಂಟೆ ಆಯಿತು.
ಮತ್ತು ಅಲ್ಲಿ ನಾವು ಊಟ ಮಾಡಿ ಬಂದಿದ್ದಲ್ದ ನಮ್ಮ ಅತ್ತಿ ಮತ್ತು ಮನೆಗೆ ಹೋಗಿ ಎಲ್ಲಿ ಮಾಡ್ತೀವ ಅಂತಂದು ಅತ್ತಿ ಮಾವಾರ್ಗೆ ಬಿಸಿ ಬಿಸಿ ರೊಟ್ಟಿ 2 ರೊಟ್ಟಿ ಹಾಕಿ ಕಳಿಸಿದ್ರೆ ಬ್ಯಾಡ್ ಬಿಡ್ರಿ ನಾವು ಹೋಗಿ ಏನಾರ ಮಾಡಿಕೊಡ್ತೀನಿ ಅಂದರೂ ಕೇಳಿಲ್ಲ. ಇದಲ್ರಿ ನಮ್ಮ ಸಂಬಂಧಗಳ ಒಳಗೆ ಪ್ರೀತಿ ಎಲ್ಲ ಹೆಚ್ಚಾಗಕ್ಕೆ ಕಾರಣ ಒಬ್ರಿಗೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಬೆಸ್ಟ್ ಮೂಮೆಂಟ್ ಅನ್ನಿಸ್ತು. ಭಾಳ ಚಲೋ ಆತು ಹೋಗಿದ್ದು. ಇರಲಿ ಮತ್ತು ನುಗ್ಗಿಕೇರಿ ಹನುಮಪ್ಪನ ನಾನು ನಿಮ್ಗೆ ಮತ್ತೊಂದು ದಿನ ದರ್ಶನ ಮಾಡಕ್ಕೆ ಕೊಡ್ತೀನಿ. ಯಾರು ಏನೂ ಅನ್ಕೋಬೇಡ್ರಿ ಅಲ್ಲಿಗೆ ಹೇಳಿ ಇಲ್ಲಿಗೆ ಕರ್ಕೊಂಡು ಹೋದೆ ಅಂತ. ಹೋಗೋದಷ್ಟೇ ನಮ್ಮ ಟೈಮ್ ಇರ್ತೈತಿ, ಬಟ್ ವಾಪಸ್ ಬರೋದು ನಮ್ಮ ಟೈಮ್ ಇರಂಗಿಲ್ಲ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗ್ಸಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಬಾಯ್ ಬಾಯ್.